ಓದ್ತೀನಿ. ನೋಡಮ್ಮ, ಜಾಜತ್ಗೆ ಬಗ್ಗೆ ಬಂದಿರೋ ವಿಷಯನ ನಾನ್ ಜಾಜತ್ಗೆ ಫಸ್ಟ್ ಹೇಳ್ಬೇಕು. ನಾನ್ ಹೇಳ್ಬೇಕಮ್ಮ. ಅಯ್ಯೋ, ನಾನ್ ಗೊತ್ತೈತೆ, ಸುಮ್ಮನಿರಮ್ಮ. ಯಾಕೆ ಗಲಾಟೆ ಮಾಡ್ತಿದ್ದೀರಾ? ಜಾಜತ್ಗೆ ನೀವು ಚೆನ್ನಾಗಿ ಸಮಾಜ ಸೇವೆ ಮಾಡ್ತಿದ್ದೀರಾ ಅಂತ ಪೇಪರ್ ತುಂಬಾ ಹೊಗಳಿದ್ದಾರೆ. ಜಾಜತ್ಗೆ ನಂಗೆ ಒಂದು ಅನುಮಾನ, ನೀವು ಇಷ್ಟೊಂದೆಲ್ಲ ಸಮಾಜ ಸೇವೆ ಮಾಡ್ತಾ ಇದ್ರು ನಿಮ್ಮನ್ನ ಯಾಕೆ ಜನ ಗುರುತಿಸ್ತಾ ಇಲ್ಲ ಅಂತ ದೊಡ್ಡ ಬಾಕ್ಸಲ್ಲಿ ಹಾಕಿದ್ದಾರೆ. ಕರೆಕ್ಟ್ ಆಗಿ ಹೇಳಿದ್ರಿ ಅಡಿ ಅಂತೀನಿ. ನನ್ನ ಮಗ ಕಷ್ಟಪಟ್ಟು ಸಂಪಾದನೆ ಮಾಡಿದ ಹಣನ ಈ ನನ್ನ ಸೊಸೆ ಸಮಾಜ ಸೇವೆ ಅನ್ನೋ ಹೆಸರಿನಲ್ಲಿ ಅಲ್ಲೆಲ್ಲೋ ತಗೊಂಡು ಖರ್ಚು ಮಾಡಿದ್ರೆ ಯಾರಿಗೆ ಹಿತ ಆಗುತ್ತೆ, ಯಾರಿಗೆ ಇಷ್ಟ ಆಗುತ್ತೆ? ನಾನು ಅವತ್ತಿಂದ ಬಡ್ಕೋತಾನೇ ಇದ್ದೀನಿ. ಏರೋಬಿಕ್ ಸೊಸೆಯಿಂದ ಏನು ಉದ್ಧಾರ ಆಗಲ್ಲ, ಮನೆ ಬೆಳಗೋ ಸೊಸೆ ಮಾಡ್ಕೊಳ್ಳಿ ಅಂತ ನನ್ನ ಮಾತಲ್ಲಿ ಕೇಳ್ತೀರಾ ನೀವು? ಚಂಪಾ, ಡೋಂಟ್ ಟಾಕ್ ರಬೀಶ್. ನನ್ ಬಗ್ಗೆ ನಿಮ್ಗೇನೆ ಗೊತ್ತು. ನೋಡ್ತಾ ಇರು, ಪ್ರಶ್ನವರೆಲ್ಲ ಗುಡ್ ಅನ್ಬೇಕು. ಹಾಗೆ ಡಿಫ್ರೆಂಟ್ ಆಗಿ ಸೋಷಿಯಲ್ ಸರ್ವಿಸ್ ನ ಮಾಡಿ ತೋರಿಸ್ತೀನಿ. ಜಾಜತ್ಗೆ ನೀವು ಹೇಗೆ ಸಮಾಜ ಸೇವೆ ಮಾಡಬೇಕು ಅಂತಂದ್ರೆ ಯಾರಿಗೂ ಗೊತ್ತಾಗಬಾರ್ದು. ಕೊನೆ ಮೇಲೆ ಒಂದು ಸರ್ಪ್ರೈಸ್ ಇಡಬೇಕು. ಹಾಗೆ ಮಾಡೋದ್ರಿಂದ ರಾತ್ರಿ ಸುದ್ದಿ ಆಗ್ಬಿಡ್ತೀರಾ. ಹಿಂದಿನ ಕಾಲದಲ್ಲಿ ಮಹಾರಾಜರು ಮಾರ್ವೇಷ ಹಾಕೊಂಡು ಮಧ್ಯರಾತ್ರಿಯಲ್ಲಿ ನಗರ ಪ್ರದಕ್ಷಿಣೆ ಮಾಡ್ತಿದ್ರಂತೆ. ನೀವು ಹಾಗೆ ಹೋಗ್ತೀರಾ? ನಾನು ಯಾವಾಗ ಎಲ್ಲಿ ಯಾವ ರೀತಿ ಸೇವೆ ಮಾಡ್ತೀನಿ ಅಂತ ತಾಕತ್ತಿನ ಕಂಡಿಡಿಯ ನೋಡ. ಏನಪ್ಪ ಬನ್ನಿ ಇಲ್ಲಿ. ಏನಮ್ಮ ಪಲ್ಲು? ಜಾಜತ್ಗೆ ಅವಾಗಿಂದ ಕಾಲ್ ಮಾಡ್ತಿದ್ದೀನಿ, ಲೈನೇ ಸಿಗ್ತಾ ಇಲ್ಲ. ನಾನು ಬೆಳಗ್ಗೆ ಸುಮಾರು ಸತಿ ಟ್ರೈ ಮಾಡಿದ್ದೀನಿ ಕಣಮ್ಮ, ಆದ್ರೆ ಫೋನ್ ಸ್ವಿಚ್ ಆಫ್ ಅಂತ ಬಂತು ಕಣ. ನಾನು ಅಷ್ಟೇ 4 ಸಲ ಟ್ರೈ ಮಾಡಿದೆ, ಸಿಗ್ಲಿಲ್ಲ. ಮೋಸ್ಟ್ಲಿ ಜಾಜತ್ಗೆ ಸೋಷಿಯಲ್ ಸರ್ವಿಸ್ ಅಲ್ಲಿ ಬಿಸಿ ಆಗಿದ್ದಾರೆ ಅನ್ಸುತ್ತೆ. ಹೀಗೆ ಸೋಷಿಯಲ್ ಸರ್ವಿಸ್ ಮಾಡ್ತಾನೆ ಇದೆ, ಜೀವಕ್ಕೆ ತುಂಬಾ ಅಪಾಯ ಇದೆ. ಚಂಪಾ, ನೀನು ಬಾಯಿ ಬಿಟ್ಟು ಸಾಕು, ನಮ್ ಜಾಜತ್ಗೆ ಬಗ್ಗೆ ಬರೀ ಕೆಟ್ಟ ಮಾತೆ ಬರುತ್ತಲ್ಲೇ. ಸೋಷಿಯಲ್ ಸರ್ವಿಸ್ಗೆ ಅಂತ ಹೋಗಿದ್ದ 6 ಜನ ಹೆಂಗಸಿದ್ದ ಕಾರು ಕೆರೆಗೆ ಬಿದ್ದು ಎಲ್ಲರೂ ನೀರ್ ಪಾಲಾಗ್ಬಿಟ್ಟಿದ್ದಾರೆ. ಪೇಪರ್ ಅಲ್ಲಿ ಬಂದಿತ್ತಲ್ಲ, ದೇಹಗಳನ್ನೆಲ್ಲ ಮೇಲೆ ತೋಡ್ದಾಗ ಅವ್ರ ಎಲ್ರ ತಲೆಗಳನ್ನು ಮೊಸಳೆಗಳು ತಿನ್ಬಿಟ್ಟಿತ್ತಂತೆ. ಈ ವಿಷಯ ನಮ್ಗೆ ಯಾಕೆ ಹೇಳ್ತಿದ್ಯಾ? ಹೆಂಗಸರು ಬದುಕಿದಾಗ ಬೇರೆ ತಲೆ ತಿಂತಿದ್ರಂತೆ. ದೇಹನೆಲ್ಲ ಮೇಲೆತ್ತಿದಾಗ ಯಾವ ದೇಹನ ಯಾರ್ ಮನೆಗೆ ಕೊಡ್ಬೇಕು ಅಂತ ಗೊತ್ತಾಗ್ತೆ ಎಲ್ಲಾ ದೇಹನೂ ಒಂದೇ ಕಡೆ ಹೋಗ್ಬಿಟ್ರಂತೆ. ಇವಾಗ ಬೇಕಾ? ಅಲ್ಲ ಕಣೋ, ಹೀಗೆ ಏನಾದ್ರೂ ಆಗಿ ಯಾವ್ದಾದ್ರೂ ಮೊಸಳೆ ಜಾಜಿಯವ್ರ ತಲೆನೂ ತಿನ್ಬಿಟ್ಟಿದ್ಯಾ ಅಂತ. ಬರೀ ಅಪಶಕಂತ ಮಾತೆ ಆಡ್ತಿದೀಯಲ್ಲೇ. ನನ್ನ ಸೊಸೆಗೆ ನಾನೇ ಹೆದರ್ತೀನಿ, ಇನ್ನು ಆ ಮೊಸಳೆ ಹೆದಲ್ವಾ? ಜಾತಿ ಅವ್ರು ಹೋಗಿರೋದು ಸೋಷಿಯಲ್ ಸರ್ವಿಸ್ ಮಾಡೋದಕ್ಕೆ. ಏನೋ ದೊಡ್ಡದಾಗಿ ಸೋಷಿಯಲ್ ಸರ್ವಿಸ್ ಮಾಡ್ತೀನಿ ಅಂತ ಹೋಗಿದ್ದಾರೆ. ಬ್ರೇಕಿಂಗ್ ನ್ಯೂಸ್ ಬೇರೆ ಮಾಡ್ತಾರಂತೆ. ಯಾರು ಸೋಷಿಯಲ್ ಸರ್ವಿಸ್ ಮಾಡ್ತಾರೋದನ್ನ ಇವ್ರು ಕುತ್ಕೊಂಡು ವಿಡಿಯೋ ಮಾಡ್ತಿದಾರೋ ಏನೋ. ಏನಾದ್ರೂ ಮಾಡ್ಕೊಳ್ಳಿ ಬಾಲೆ. ಪದ್ದು, ನಮ್ಮ ಜಾಜತ್ಗೆ ಮನ್ಲಿಲ್ಲ ಅಂತಂದ್ರೆ ನಮ್ಮನ್ನ ವಿಚಾರಿಸ್ಕೊಳ್ಳೋನು ಯಾವನೂ ಇಲ್ಲ ಕಣ. ಅದಕ್ಕೆ ಯಾಕೋ ಬೇಜಾರು ಮಾಡ್ಕೊತ್ಯಾ? ನಿನ್ನ ನಾನು ವಿಚಾರಿಸ್ತೀನಿ, ನನ್ನ ನೀನು ವಿಚಾರಿಸು. ಬೇಗ ಬನ್ನಿ, ಬೇಗ ಬನ್ನಿ. ಮತ್ತು ನನ್ನ ಹೆಂಡತಿ ಅಪಾಯದಲ್ಲಿದ್ದಾಳೆ. ಅದ್ ಹೇಗೋ ಅಷ್ಟು ನಿಖರವಾಗಿ ಹೇಳ್ತೀಯ? ಪಾಪ ಅವಳು ಯಾವತ್ತೂ ಈ ತರ ಕೂತ್ಕೊಂಡವಳೆ ಅಲ್ಲ. ಇವಾಗ ಏನು ಮಾಡೋದು? ಕವಡೆ ಆಡೋಣ. ನಡಿಯಲ್ಲೇ ಹೋಗಿ ಏನಾಗಿದೆ ನೋಡೋಣ. ಪಲ್ಲು, ಪಲ್ಲು ಎಲ್ಲಮ್ಮ ಇದೆಯಾ? ಇಲ್ಲ ಪದ್ದು, ಎಲ್ಲೂ ಕಾಣಿಸ್ತಿಲ್ವಲ್ಲ ಪಲ್ಲು. ಧ್ವನಿ ಇಲ್ಲೇ ಎಲ್ಲಿಂದ ಬಂದಿದೆ ಅಂದ್ಮೇಲೆ ಇಲ್ಲೇ ಇರ್ಬೇಕು, ಹುಡ್ಕೋ ಸರಿಯಾಗಿ. ಲೋಪದ್ದು, ಪಲ್ಲು ಮೋರಿ ಒಳಗೆ ಏನಾರು ಬಿದ್ದೋಗ್ಬಿಟ್ಲೇನೋ? ಗೊತ್ತಿಲ್ಲ ಕಣೋ, ನಮ್ಮನೇಲಿ ಬಾವಿ ಇಲ್ವಲ್ಲ, ಅದಕ್ಕೆ ಮೋರಿಗೆ ಎಗುರ್ಕೊಂಡಿರ್ಬೋದು. ಏನಮ್ಮ ಪಲ್ಲು? ನೀನ್ ಇಲ್ಲಿದ್ಯಾ? ಏನಪ್ಪ ನೀವು ಬರ್ತೀರಾ ಅಂತ ನಾನು ಅಲ್ಲಿ ಕಾಯ್ತಾ ಇದ್ರೆ ಇನ್ನೇನ್ ಮಾಡ್ತಿದ್ದೀರಾ? ಅದು ನೀನು ಮೋರಿಗೆ ಬಿದ್ದೋಗ್ಬಿಟ್ಟಿದೆ ಅಂತ ಇವನು ಹೇಳಿದ್ದು. ನನ್ ಜೊತೆ ಬನ್ನಿ, ನಿಮ್ಮಿಬ್ರಿಗೂ ಒಂದು ಆಶ್ಚರ್ಯ ತೋರಿಸ್ತೀನಿ. ಏನಮ್ಮ ಅಂತ ಆಶ್ಚರ್ಯ? ನೋಡಿದ ತಕ್ಷಣ ನೀವಿಬ್ರು ಎದೆ ಹೊಡ್ಕೊಂಡು ಸತ್ತೋಗ್ಬಿಡ್ಬೇಕು. ಹೌದಾ? ಹಾಗಾದ್ರೆ ಮೊದ್ಲು ನೋಡೋಣ, ನಡಿ. ನೋಡಿ ಅಲ್ಲಿ ತರಕಾರಿಯೋ ತರಕಾರಿ, ನೆಲ್ದಾಗ ಬೆಳ್ದಿರೋ ತರಕಾರಿ, ಮಣ್ಣಾಗ ಬೆಳ್ದಿರೋ ತರಕಾರಿ. ಏನಪ್ಪ ಧ್ವನಿ ಮಾತ್ರ ಜಾಜಿಯತ್ಗೆ ತರನೂ ಇದೆ, ಮುಖ ಹೇಗಿದೆಯೋ ಗೊತ್ತಾಗ್ತಿಲ್ವಲ್ಲ. ಅದಕ್ಕೆ ಯಾಕಮ್ಮ ಯೋಚನೆ ಮಾಡ್ತೀಯ? ಈಗಲೇ ಚೆಕ್ ಮಾಡೋಣ. ಏನಮ್ಮ ತರಕಾರಿ? ಏನೋ ಇದು, ಜಾಜಿ ಅವ್ರು ತರಕಾರಿ ಮಾಡ್ತಿದ್ದಾರೆ. ಅದು ಒಂದು ಜನ ಮಣ್ಣಲ್ಲಿ ಬೆಳೆದಿರೋ ತರಕಾರಿ, ನೆಲದಲ್ಲಿ ಬೆಳೆದಿರೋ ತರಕಾರಿ ಅಂತೆ. ನೆಲದಲ್ಲಿ ಮಣ್ಣಲ್ಲಿ ಬೆಳೆದ ಇನ್ನೇನು ಆಕಾಶದಲ್ಲ ಬೆಳೆಯುತ್ತೆ. ಇದು ಯಾವ ತರ ಸಮಾಜ ಸೇವೆನು? ನಾವು ತರ್ಲೆ ನನ್ ಮಕ್ಳ ಬಂದ್ರಲ್ಲ ಇಲ್ಲಿ. ಅಲ್ಲ ನಾವೇನೋ ಬಾಯ ಅಲ್ಲಕಲ್ಲ, ಒಂಟಿ ಹೆಣ್ಮಗ ರಸ್ತೆನ ತರಕಾರಿ ಮಾಡ್ತೋಳೆ ಅಂದ್ರೆ ನಕ್ರ ಮಾಡಿಯಾ? ಬರ್ಲ ಬಾಲ. ಅದು ಏನು? ನೀನ್ ಯಾವಳೆ? ಅಲ್ಲ ಮುಖಾನು ಬದಲಾಗಿದೆ, ಬಾಯಿ
ಭಾಷೆನೂ ಬದಲಾಗಿದೆ. ಏನ್ ಜಾಜತ್ಗೆ ಇದು? ಅವಳೇ ಅವಳು ಅಂತೀನಿ. ಸಮಾಜ ಸೇವೆ ಅನ್ಕೊಂಡು ತರಕಾರಿ ಮಾಡ್ತಾ ಇದ್ದೀರಾ? ಯಾರಿಗೂ ಗೊತ್ತಾಗಲ್ಲ ಅಂತಂದ್ರಿ. ಈಗ ನೋಡಿ ನಡು ರಸ್ತೆನಲ್ಲಿ ಬಟ್ಟ ಬಯಲಾಗೋಯ್ತು. ಓ ತರಕಾರಿ ಬೇಕಾ ಬೇಡವಾ ಆಟ್ ಬಗಳು. ಏನಿದು ತರಕಾರಿಗಳೆಲ್ಲ ನಿನ್ನಂಗೆ ಒಣಗೋಗವೆ? ಇದಕ್ ಮೊದ್ಲು ದನದ ಕೊಟ್ಟಿಗೆ ಕೆಮ್ಮೆ ಮಾಡ್ತಿದ್ದೆ. ತರಕಾರಿಗಳನ್ನ ದನಗಳು ಮೂಸಕ್ಕಿಲ್ಲ. ತರಕಾರಿ ನೋಡ್ಬಿಟ್ಟು ಮಾತಾಡು. ಈಗ ತಾನೇ ತೋಟದಿಂದ ತರಕಾರಿಗಳು ಎಗುರ್ಕೊಂಡು ಬಂದು ನನ್ ಗಾಡಿ ಮ್ಯಾಗೆ ಕೂತವೆ. ಅಲ್ಲ, ನಿಮ್ ಮನೆಗೆ ನೀನೇ ತರಕಾರಿ ಮಾರೋದೆ? ಯಾವ್ ನನ್ ಮನೆ ಅಂತೀನಿ. ನಿನ್ ತಲೆಗೆಲ್ಲ ಕೆಟ್ಟಿರ್ಬೇಕು. ಹೋಗ್ ಡಾಕ್ಟರ್ ಶಾಪ್ನಾಗೆ ಸೂದಿ ಚುದಿಸ್ಕೋ. ಒತ್ತರ ಯಾವ ಮಗ್ಲಾಗ ಎದ್ನೋ ಎಲ್ಲ ಮೂದೆಗಳ ಸಿಕ್ಬಿಟ್ಟ. ಅತ್ತ ನಡೀರಿ. ಈ ನಾಟಕ ಇನ್ನು ಎಷ್ಟು ದಿವಸ ನಡೆಯುತ್ತೋ ನಾನು ನೋಡೇ ಬಿಡ್ತೀನಿ. ಅವಳು ನಮ್ಮ ಮನೆ ಸೊಸೆ ಅಂತ ಗೊತ್ತಾದ್ಮೇಲೆ ಅಲ್ಲೇ ಯಾಕೆ ಬಿಟ್ಟು ಬಂದ್ವಿ? ಜೊತೆಲೆ ಕರ್ಕೊಂಡ್ ಬರ್ಬೇಕಾಗಿತ್ತು. ಜೊತೆಲಿ ಕರ್ಕೊಂಡ್ ಬರೋದಕ್ಕೆ ಅವರು ಒಪ್ಬೇಕಲ್ಲ, ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಿದ್ರು. ನಾನು ದೂರದಿಂದ ನೋಡ್ಬಿಟ್ಟು ಜಾಜಿ ಅದ್ಕೆ ಅಂತಾನೆ ಅನ್ಕೊಂಡಿದ್ದೆ. ಆಮೇಲೆ ಹತ್ರದಿಂದ ನೋಡಿದ್ಮೇಲೆ ಗೊತ್ತಾಯ್ತು ಅವ್ರು ದಿನ ಇದೇ ರಸ್ತೆಲ್ಲ ತರಕಾರಿ ಮಾಡ್ತಾರಂತೆ. ಅವಳು ನಮ್ಮ ಮನೆ ಕರ್ಕೊಂಡ್ ಬಂದಿದ್ರೆ ನನ್ನ ಸೊಸೆನ ಅಲ್ಲಿ ಒಂದು ನಾನ್ ಕಂಡು ಹಿಡಿತಾ ಇದ್ದೆ. ಮಾರವಿಟ್ಲ ಹೋಗಿ ಕರ್ಕೊಂಬರೋಣ. ಮೊದಲು ಜಾಜತ್ಗೆ ಸಮಾಜ ಸೇವೆ ಮಾಡೋದಕ್ಕೆ ಅಂತ ಹೋದಾಗ್ಲಿಂದ ನಮಗೂ ಸಂಪಾದನೆ ಆಗಿಲ್ಲ. ಹೋಗೋಣ ಬಿಡ. ಏನೆಲ್ಲ ರೋಡಲ್ಲಿ ಬೀಳ್ಸ್ಕೊ ಹೋಗ್ತಿದಿರಲ್ಲ? ಅಯ್ಯೋ ಸಿಮೆ, ರಸ್ತೆನಾಗ ಬಿದ್ದೋಗಿತ್ತೆ. ನಿಮ್ಮಂತ ಗಂಡಸು ಸಿಗೋದ್ ಬೋ ಅಪರೂಪ ಬುಡಿ. ಏನು ಸಮಾಜ ಸೇವೆನಾ? ಗಾಡಿನೂ ಚೆನ್ನಾಗಿದೆ, ನಿಮ್ಮ ವೇಷನೂ ಚೆನ್ನಾಗಿದೆ. ಈ ತರಕಾರಿ ಸ್ವಲ್ಪ ಹಳೇದು ಅನ್ನೋದು ಬಿಟ್ರೆ ನೀವು ಫ್ರೆಶ್. ಬಿದ್ದಿರೋ ತರಕಾರಿ ತಂದ್ಕೊಟ್ಟಿದ್ದಕ್ಕೆ ಥ್ಯಾಂಕ್. ಏನು ನನ್ನ ಮುಖ ನಂಗೆ ನೋಡಿ? ಹೌದು, ಈ ರೀತಿ ಸಮಾಜ ಸೇವೆ ಮಾಡಿ ಅಂತ ಯಾರು ಹೇಳಿಕೊಟ್ಟಿದ್ದು? ಹೇಳಿ ಮೇಡಮ್. ಯವಿ ನೋಡಕ್ ಒಳ್ಳೆ ಮನ್ಸಿನ ತರ ಕಾಣಿಸ್ತೀಯಾ? ಬೋ ಮರ್ವಾದೆ ಕೊಟ್ಟು ಮಾತಾಡ್ಸ್ತೀಯಾ? ಬಿದ್ದಿರೋ ತರಕಾರಿ ತಂದ್ಕೊಟ್ಟೆ, ನನ್ ಗಾಡಿ ಪಸಂದ್ ಆಗದೆ ಅಂದೆ, ಮೇಡಮ್ಮು ಅಂದೆ. ಇಲ್ಲಿ ಗಂಟ ನನ್ನ ಯಾರು ಹಿಂಗ್ ಮಾತಾಡ್ಸಲ್ಲ ಅಂತೀನಿ. ನಾನು ಒಳ್ಳೆ ಹುಡುಗನೇ, ಗಂಡುಗೊಲಿ ವಂಶಕ್ಕೆ ಚಿನ್ನ ಇದ್ದ ಹಾಗೆ ಅಂತ ಜನ ಹೇಳ್ತಾರೆ. ಅದು ನಿಮ್ಗೂ ಗೊತ್ತಿದೆ ಬಿಡಿ. ನಂಗೂ ಹಂಗೆ ಅನ್ಸು. ಗಾಡಿಯಿಂದ ಬಿದ್ದಿರೋ ತರಕಾರಿ ತಂದ್ಕೊಟ್ಟಲ್ಲ, ನಾನ್ ನಿಂಗೆ ಏನ್ ಕೊಡನೆ? ತಕ ಈ ಟಮಾಟೆ ಹಣ್ಣು ತಿನ್ಕ. ಟೊಮೆಟೊ ನಿಮ್ ತರಾನೇ ಕೆಂಪಗಿದೆ. ತಿನ್ನೋಡು, ಸಿಹಿಯಾಗೋ ಆಯ್ತು. ನಾನಿನ್ನು ರುಚಿ ನೋಡಿಲ್ಲ. ನಿನ್ ಮಕ್ಕ ನೋಡಿದ್ರೆ ನನ್ಗ ಅಯ್ಯೋ ಪಾಪ ಅನ್ಸ್ತದೆ. ಕೂತ್ಕೊಡನೋ ಕಚ್ಕೊಂಡ್ ತಿಂದಿಯೋ? ಮಣ್ಣಾಗ್ಲಿ ಹೆಣ್ಣಾಗ್ಲಿ ಕಚ್ಕೊಂಡ್ ತಿಂದ್ರೇನೆ ರುಚಿ. ಏನು ಬರೀ ಮಾತೆಲ್ಲ ಕೇಳುತ್ತಿದೀಯೇ? ಮೂದೇವಿ ಇಲ್ಲಿ ಕ್ಯಾಮೆರಾ. ರಾಜವ್ರೆ, ನೀವು ವೇಷ ಬದಲಾಯಿಸಿದ್ರು ಪರವಾಗಿಲ್ಲ, ನನ್ನ ಪ್ರೀತಿ ಮಾಡ್ತಿದ್ರಲ್ಲ ಅಷ್ಟು ಸಾಕು. ಏನು ಯಜಮಾನ್ರೆ, ಏನಾಯ್ತು? ಏನಿಲ್ಲ, ನನಗೆ ನಾನೇ ಕಟ್ಕುಳೆ ಕೊಟ್ಕೊಂಡು ನಗ್ತಾ ಇದ್ದೆ. ಅವ್ರಿಗೆ ಕಚ್ಕುಳಿ ಕೊಟ್ಕೊಂಡ್ರೆ ನಗು ಬರೋದಿಲ್ಲ. ನಾನ್ ಕೊಡ್ಲಾ? ಏನು ಬೇಕಾಗಿಲ್ಲ. ನೀವ್ ಯಾಕೆ ಹಿಂಗ್ ಕಿಸಿ ಕಿಸಿತಾ ಇದೀರ ಅಂತ ನಂಗೆ ಗೊತ್ತು. ಯಾಕೆ? ನಿಮ್ ಏನ್ರು ಫೋನ್ ಮಾಡಿದ್ರೇನೋ? ಇಲ್ಲ, ನಾನು ನೋಡ್ದೆ. ಎಲ್ಲೋಡಿದ್ರಿ? ಅದೆಲ್ಲ ನಿನಗೆ ಯಾಕೆ? ಜಾಗ ಖಾಲಿ ಮಾಡು. ಕಾಫಿ ಕುಡಿತಿರೋ ಇಲ್ವೋ? ಒಂದೇ ಜಾಗ ವೇಸ್ಟ್ ಮಾಡ್ತೀಯ? ಕೊಡು, ಜಾಗ ಖಾಲಿ ಮಾಡು. ಜಾಗ ಖಾಲಿ ಮಾಡ, ಖಾಲಿ ಮಾಡ. ಏನು ಯಜಮಾನ್ರೆ, ತರಕಾರಿ ತಗೊಳ್ಳೋದು ಇದ್ದೇ ಇದೆ. ನೀವು ಕೂತ್ಕೊಂಡು ಕಾಫಿ ಕುಡೀರಿ. ಕಾಫಿನ ಚೆಲ್ಕೊಂಡ್ರೆ ನಾನ್ ಬಟ್ಟೆ ಒಗೆಯೋದಿಲ್ಲ. ಅಲ್ಲಿ ನೋಡೆ ಸಮಾಜ ಸೇವೆ ಹೇಗೆ ನಡೀತಾ ಇದೆ. ನನ್ನ ಮೇಲೆ ಪ್ರೀತಿ ಉಕ್ಕಿ 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 ಹುರಿತಾ ಇದೆ. ಸಿಗದಿರೋ ಪ್ರೀತಿ ಬಗ್ಗೆ ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊತೀರಾ? ಸಿಗೋ ಪ್ರೀತಿ ಕಡೆ ಸ್ವಲ್ಪ ಗಮನ ಹಚ್ಚಬಾರ್ದಾ? ಈಗೇನು ತರಕಾರಿ ಬೇಕೋ ಬೇಡೋ? ತರಕಾರಿ ತಗೊಳ್ಳೋ ಡಿಪಾರ್ಟ್ಮೆಂಟ್ ನಂದು, ನಾನೇ ಹೋಗಿ ತಗೋತೀನಿ. ಎಷ್ಟು ಕೆಜಿ? ಯಾವತ್ ತಕೊಂಡ್ರು 50 ರೂಪಾಯಿ ಕಮ್ಮಿ ಇಲ್ಲ. ಮಾರ್ಕೆಟ್ನಾಗೆ 30 ರೂಪಾಯಿಗೆ ಸಿಗ್ತದೆ, ನಿನ್ ಮನೆ ಮುಂದೆ 50 ರೂಪಾಯಿ ಕೊಡ್ತೀಯಾ? ಸರಿ, ಹಂಗಂದ್ಮೇಕೆ ಮಾರ್ಕೆಟ್ನಾಗೆ ಹೋಗ್ತಾಕ. ಅದಕ್ಕೆ ಯಾಕೆ ಹಂಗೆ ಸಿಡುತ್ತೀಯಾ? ಇದೆರಡು, ಅದೆರಡು ಕೊಡು. ಎಷ್ಟಾಯ್ತು? 100 ರೂಪಾಯಿ. ತೂಕನೇ ಹಾಕಿಲ್ಲ 100 ರೂಪಾಯಿ ಅಂತೀಯಾ? ತೂಕ ಹಾಕಿದ್ರೆ 200 ರೂಪಾಯಿ ಆಯ್ತದೆ. ಕೊಟ್ಟಿ? ಸರಿ ಬಿಡು, ನಮ್ಮ ಯಜಮಾನ್ರು ಬಂದು ದುಡ್ಡು ಕೊಡ್ತಾರೆ. ನಿಮ್ಕ ಅವರು ನಿಮ್ಮ ಯಜಮಾನ್ರ ಇಲ್ವಾ? ಹೇಳ್ ನೋಡೋಣ.
ನೋಡಿ ಜಾಜಿ ಅವ್ರೆ, ನಾನು ಜಾಜಿ ಮಲ್ಗೆ ದಾಸವಾಳ ಎಲ್ಲ ಮಾರಕ್ಕಿಲ್ಲ. ನನ್ನ ಹೆಸರು ತರಕಾರಿ ತಂಗಮ್ಮ. ತರಕಾರಿ ತಂಗಮ್ಮ, ದುಡ್ಡು ಇವತ್ತೇ ಕೊಡ್ಬೇಕು ಅಥವಾ ನಾಳೆ ಕೊಟ್ರ ಆಗುತ್ತೋ? ನಿಮ್ಮೆ ಹಾಕಿದ್ರೆ ನನ್ನ ಹಾಕಿದ್ದಂಗೆ ಗುಡಿ. ನೀವು ಯಾರನ್ನು ಇಟ್ಕೊಳ್ಳಲ್ಲ ಅಂತ ನಂಗೆ ಗೋಸಂದಾಗ ಗೊತ್ತು. ಮತ್ತೆ ಯಾರನ್ನ ಇಟ್ಕೋತೀನಿ? ನನ್ನನ್ನ ತಗೊಳ್ಳಿ 100 ರೂಪಾಯಿ. ಮಸಾಲೆ ದೋಸೆ ತಿಂದು ತುಂಬಾ ದಿನ ಆಗಿತ್ತು. ದೋಸೆ ತಿಂದಿರಾ ಬಾಯೆಲ್ಲ ಮರ್ಗೆಟ್ ಹೋಗ್ಬಿಟ್ಟಿದೆ. ನಮಗೂ ದುಡ್ಡು ಸಿಗುತ್ತಾ? ಯಜಮಾನಪ್ಪ, ನಿಮ್ ಮನೆನಾಗೆ ಭಿಕ್ಷುಕರನ್ನು ಸಾಕೊಂಡಿದ್ಯಾ? ನಿಮ್ಮ ಕಣ್ಣಿಗೂ ಇವರು ಭಿಕ್ಷುಕರ ತರನೇ ಕೊಂಡ್ರೆ, ಅಂದ್ಮೇಲೆ ಇವರು ಭಿಕ್ಷುಕರೇ. ಅಲ್ಲ, ನೀವು ಮಸಾಲೆ ದೋಸೆಗೆ ಅಂತ 200 ರೂಪಾಯಿ ಕೊಟ್ಬಿಟ್ಟು ಭಿಕ್ಷುಕರಲ್ಲ ಬಿಗ್ಗರ್ಸ್ ಅಂದ್ರೆ ನಮ್ಗೇನು ಬೇಜಾರಾಗಲ್ಲ. ಅಯ್ಯ, ನಿಮ್ಮ ಮಕ್ಕಳನ್ನ ನೋಡ್ತಾ ಇದ್ರೆ ಹಸ್ತಿರೋ ಯಗಣಗಳ ತರ ಕಾಣ್ತವೆ. ಹೊಲ್ತೋಗಿರೋ ಟೊಮಟನ ಆಚೆಗೆ ಎಸೆಯೋಣ ಅಂತಿದ್ದೆ, ತಿನ್ಕಲ್. ಸಮಾಜ ಸೇವೆ ಅನ್ಕೊಂಡು ಗಂಡುಗಲಿ ವಂಶದ ಸೊಸೆಯಾಗಿ ಬೀದಿಯಲ್ಲಿ ಏನ್ ಚೆನ್ನಾಗಿರುತ್ತದೆ? ಅಲ್ಲ ಕಣೆ, ಅವಳೇ ಈ ಮನೆ ಸೊಸೆ ಅಂತ ನಿನಗೆ ಗೊತ್ತಾ? ಗೊತ್ತಿಲ್ಲ ಏನು? ಮುಸುಡಿ ನೋಡಿದ್ರೆ ಗೊತ್ತಾಗಲ್ವಾ? ಯಾವತ್ತೂ ಇಲ್ದಿರೋ ಪ್ರೀತಿನ ಈ ನಿಮ್ ಮಗನ ಮೇಲೆ ತೋರಿಸ್ತಾ ಇದ್ದಾರೆ. ಚಂಪಾ, ನಿನ್ನ ಮಾತು ಕೇಳಿ ನನಗೆ ಎಷ್ಟು ಸಂತೋಷ ಆಗೋಯ್ತು ಗೊತ್ತೀನಿ. ಈ ತಲಕಾಲಿ ಮಾಲೋ ನೆಪದಿಂದಲಾದಲೂ ಒಂದು ಮಗು ಆದಲೇ ಆ ಮಗುನ ತಲಕಾಲಿ ಬುಟ್ಟಿನೇ ಇಟ್ಟು ಸಾಕಬಹುದು. ಏನ್ ಮಾತು ಅಂತ ಆಡ್ತೀರಾ ಅತ್ತೆ? ಹೇಳ್ಕೊಳ್ಳೋದಿಕ್ಕೆ ಗಂಡುಗಲಿ ವಂಶ, ಮಗನ್ ಮಲಗ್ಸೋದು ತರಕಾರಿ ಬುಟ್ಟಿಲ್ಲ. ಅಲ್ಲ ಅತ್ತೆ, ಹೋಗಿ ಯಜಮಾನ್ರು ತರಕಾರಿ ಅವಳ ಹಿಂದೆ ಬಿದ್ದಿದಾರಲ್ಲ, 4 ಜನ ನೋಡಿದ್ರೆ ಮಕ್ ಉಗಿಯಲ್ವಾ? ತಲಕಾಲಿ ಇಲ್ಲದೆ ಜನ ಇಲ್ಲ, ತಲಕಾಲಿ ಇಲ್ಲ ಅಂದ್ರೆ ಮನುಷ್ಯನೇ ಇಲ್ಲ. ಯಾರನ್ನು ಬೇಕಾದ್ರೂ ಮದುವೆ ಆಗಲಿ, ನನಗೊಂದು ಮೊಮ್ಮಗು ಬೇಕು. ಆ ಮೊಮ್ಮಗು ನನ್ನ ಕಡೆಯಿಂದಾನೇ ಆಗ್ಬೇಕು. ಬೇರೆಯವ್ರ ಕಡೆಯಿಂದಾನ ಅದು ಬಂದ್ರೆ ನಾನ್ ಸುಮ್ನೆ ಇರಲ್ಲ. ತರಕಾರಿ ಲೇ ಚಂಪಾ, ತರಕಾರಿ ಬಂದಿದೆ ಅನ್ಸುತ್ತೆ, ತಗೋಬಾರ್ದೇನೆ? ಆ ತರಕಾರಿ ಒಳಗೆ ಬೇರೆ ರಸ್ತೆ ಕಾಣಿಸೋದೇ ಇಲ್ಲ ಅನ್ಸುತ್ತೆ. ಒಳ್ಳೆ ಜಿಗಣೆ ತರ ಈ ನಮ್ಮನೆ ರಸ್ತೆನೆ ಇಟ್ಕೊಂಡ್ಬಿಟ್ಟಿದ್ದಾಳೆ. ಅವ್ಳು ಯಾಕೆ ಇಲ್ಲಿಗೆ ಮಾತ್ರ ಬರ್ತಾಳೆ ಅನ್ನೋದು ನನಗ್ ಚೆನ್ನಾಗ್ ಗೊತ್ತು. ಚಂಪ ಚಮಿಲಿ, ತರಕಾರಿ ಅವ್ರು ಬಂದಿದ್ದಾರೆ ಅಂತ ಕಾಣಿಸುತ್ತೆ, ತಗೊಳ್ಬಾರ್ದೇನೆ? ಏನು ಯಜಮಾನ್ರೆ, ಬರೀ ತರಕಾರಿ ತಿನ್ನೋದಕ್ಕೆ ನಾವು ತರಕಾರಿ ವಾರ ಮಾಡ್ತಾ ಇಲ್ಲ, ಜೊತೆಗೆ ಅನ್ನ ಚಪಾತಿ ಎಲ್ಲ ತಿನ್ಬೇಕಾಗುತ್ತೆ. ಚಂಪ ಚಮಿಲಿ, ಇವತ್ತಿನ ತರಕಾರಿ ತುಂಬಾ ಫ್ರೆಶ್ ಅಂತ ಕಾಣಿಸುತ್ತೆ, ಹೋಗಿ ತಗೊಳ್ಳೆ. ಏನು ಬೇಕಾಗಿಲ್ಲ, ನಿನ್ನೆ ತಗೊಂಡ್ರ ತರಕಾರಿನೂ ಇನ್ನೂ ಹಾಗೆ ಉಳಿದಿದೆ. ಇವತ್ ಬರೀ ಬೇಳೆ ಸಾರು ಮಾಡ್ತೀನಿ. ಅಲ್ಲ ಕಣಪ್ಪದ್ದು, ನಮ್ಮ ಜಾಜತ್ಕೆರೆ ಸಮಾಜ ಸೇವೆ ಮಾಡಬೇಕು ಅಂತ ತರಕಾರಿ ತಾಯಿ ಮನೆ ಬೇಸ್ತ್ರೇನೋ ಬರ್ತಾ ಇದ್ರೆ, ಅದಕ್ಕೆ ಚಂಪ ಸಹಿಸ್ತಾನೆ ಇಲ್ವಲ್ಲೋ? ಇವಳು ಒಳ್ಳೆ ಕಿರಿಕಣ. ಈ ಕಿರಿಕು ಅನ್ನೋ ಪದ ಹುಟ್ಟಿದ್ದೆ ಚಂಪುನಿಂದ ಕಣ. ಯೋ, ನಾನು ಆಟೋದಿಂದ ಕೂಗ್ತಾನೆ ಇವ್ನಿ. ಏನು ಎತ್ತ ಅಂತ ನೋಡೋದಕ್ಕೆ ಒತ್ತಿ ಆಚೆ ಕೈಗೆ ಬರಕ್ ಆಗ್ತಿರ್ಲಿಲ್ವಾ? ಬರೋದಕ್ಕೆ ಬಿಟ್ರೆ ತಾನೆ. ಹೌದು, ಏನ್ ಕೆಮ್ಮೆ ಮಾಡ್ಕೊಂಡಿದ್ದಿ? ಅದು ನಿಮಗೆ ಗೊತ್ತಿಲ್ದಿರೋದು ಏನಿದೆ, ನಾನು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ಕೊಂಡಿದ್ದೀನಿ. ಹೌದು, ತರಕಾರಿ ವ್ಯಾಪಾರ ಹೇಗೆ? ಮಳೆ ಬಿದ್ಮೇಲೂ ದುಬಾರಿ ಯಾಕೆ? ನಿಮ್ ತಾವ್ ನಂಗೆ ಲಾಭ ಬೇಕಾಗಿಲ್ಲ, ನೀವ್ ಏನ್ ಕೊಡ್ತೀರೋ ಅದಕ್ಕೆ ಕೊಟ್ಬಿಡ್ತೀನಿ. ಈರುಳ್ಳಿನಂತೂ ಮಾತಾಡ್ಸಕ್ಕಾಗಲ್ಲ. ನೀವು ಅನ್ನಿ, ಈರುಳ್ಳಿ ಹಾರನೆ ತಂದು ಹಾಕ್ಬಿಡ್ತೀನಿ. ಆಗ ಹಾಕಿಸ್ಕೊಳಕ್ ನನಗಂತೂ ತುಂಬಾ ಇಷ್ಟ, ಆದ್ರೆ ಈ ಮನೆಯವ್ರು ಬಿಡ್ಬೇಕಲ್ಲ. ಏನು ಯಜಮಾನ್ರೆ, ಇವತ್ತು ತರಕಾರಿ ತಗೋಬೇಕಾ? ಎಷ್ಟು ತಗೋಬೇಕು? ಅದ್ರಲ್ಲಿ ಏನೇನ್ ಮಾಡ್ಬೇಕು? ಅಯ್ಯ, 7 ದಿನದಿಂದ ಅಡಿಗೆ ಮಾಡ್ಕೊಂಡು ಬಿದ್ದಿದ್ಯೆ, ತರಕಾರಿಲಿ ಏನ್ ಮಾಡ್ಬೇಕು ಅಂತ ಗೊತ್ತಾಗಕ್ಕಿಲ್ವೇ? ತರಕಾರಿಲಿ ಕೂಟು ಪಲ್ಯ ಮಾಡಿದ್ರೆ ಬಹು ಪಸಂದಾಗಿರ್ತದೆ. ಅದ್ರಾಗೂ ಎಳೆ ಹುರುಳಿಕಾಯಿನ ಬೇಯಿಸಿ ಒಗ್ಗರಣೆ ಹಾಕಿ ಕಾಲ್ ತುರಿನ ಜಡ್ದ ಅಂದ್ರೆ ಜುಟ್ಟು ಹೆಂಗ್ ಎಗರ್ತೈತೆ ಗೊತ್ತಾ? ಮಾಡಿದೀಯ ಈ ತರ ಪಲ್ಯನ ಯಾವ ತರ? ನಾನು ಮಾಡಿಲ್ಲ, ನೀನು ಮಾಡಿ ತೋರ್ಸು. ಅಡ್ಗೆ ಮನೆ ಎಲ್ಲದೆ? ಅದು ಒಂದು ನಿಮಗೂ ಗೊತ್ತಿರ್ಲಿಲ್ಲ. ಅಡ್ಗೆ ಮನೆ ಎಲ್ಲಿದೆ ಅಂತ ತೋರ್ಸೆ. ಅದಲ್ಲಿ ಅದೇ ಮಾಡ್ಕೊಂಡ್ ಬರ್ತೀನಿ, ತಿನ್ಬಿಟ್ಟು ಹೆಂಗೈತೆ ಅಂತ ಹೇಳ್ಬೇಕು. ಅಯ್ಯ, ಮತ್ತ್ಯಾಕೆ ಆಚೆ ಹೋಗ್ತಿದ್ದೀರಾ? ನಾನ್ ಆಚೆ ಹೋಗ್ದೆ, ಹುರುಳಿಕಾಯಿನ ನಿಮ್ಮ ಅವ್ವ ತಂದು ಕೊಟ್ಟದೆ. ಆಹಾ, ಮಾತು ಮುತ್ತಿನಂತ ಮಾತು, ಮಾತಲ್ಲಿ ಮೊತ್ತೇರ್ಬಿಡ್ತು. ಇಷ್ಟರಲ್ಲೇ ಇಳಿಸ್ತೀನಿ. ತಕೊಳ್ಳಿ, ತಿನ್ನಿ. ಹುರುಳಿಕಾಯಿ ಪಲ್ಯಕ್ಕೆ ಒಗ್ಗರಣೆ ಹೇಗ್ ಹೊಡೆದಿದೆ ಅಂದ್ರೆ ಪಲ್ಯನೇ ಎದ್ದು ಬಂದು ಮತ್ ಹೊಡೆದಂಗಿದೆ. ನಾನು ಎಷ್ಟೋ ಸಲ ಹುರುಳಿಕಾಯಿ ಪಲ್ಯನ ತಿಂದಿದ್ದೀನಿ, ಆದ್ರೆ ಇಂಥ ಹುರುಳಿಕಾಯಿ ಪಲ್ಯನ ನಾನು ತಿಂದಿದ್ದೇ ಇಲ್ಲ. ನೀನು ಪಲ್ಯ ಎಷ್ಟು ಚೆನ್ನಾಗಿ ಮಾಡ್ತೀಯ ಅಂತ ಗೊತ್ತಿದ್ದಿದ್ರೆ ಅಡಿಗೆ ಕೆಲಸನ ನಿನಗೆ ವಹಿಸಿ ಈ ಚಂಪನ್ನ ಹಳ್ಳಿ ಓಡಿಸ್ಬಿಡ್ತಿದ್ದೆ. ಸಂಗವ, ಒಂದ್ ನಿಮಿಷ ಬಾ. ಬಾ ನೋಡು,
ನನಗೆ ನಿಮಗೆ ಯಾಕೆ ಜಗಳ? ನಿನ್ನ ಉದ್ದೇಶ ಏನು ಅಂತ ಹೇಳ್ಬಿಡು, ಇಬ್ರು ಕಷ್ಟ ಸುಖ ಹಂಚ್ಕೊಂಡ್ಬಿಡೋಣ. ನಂದೇನೈತೆ, ತರಕಾರಿ ಮಾಡ್ತೀನಿ ಹೋಯ್ತೀನಿ. ನಿನ್ನೇನಾರ ಆಸೆ ಇದ್ರೆ ಹೇಳು, ನನ್ನ ಕೈಲಾದ್ರೆ ನೆರವೇರಿಸ್ಕೊಟ್ಟನೋ. ಅದು ನಾನು ನಮ್ಮ ಯಜಮಾನ್ರನ್ನ ಅಂದರೆ ಪಾಂಡುರಂಗ ಗಂಡುಗಲಿಯವ್ರನ್ನ ಮದುವೆ ಆಗಬೇಕು ಅಂತ ಇದ್ದೀನಿ. ಅಯ್ಯ ಮಾಡ್ಕೋ, ಯಾರು ಬೇಡ ಅನ್ನೋರು. ನೋಡು, ನಿನ್ ಮದ್ವೆಗೆ ಬಿಟ್ಟಿ ತರಕಾರಿ ನಂದೆ. ಹಾಗಿದ್ರೆ ನಾವಿಬ್ರು ರಾಜಿಯಾಗಿ ಅಕ್ಕ ತಂಗಿರ ಥರ ಇದ್ಬಿಡೋಣ. ಆಗ್ಬೋದು. ನಿಮ್ ಯಜಮಾನ್ರು ಕಂಡ್ರೆ ನಂಗೂ ಇಷ್ಟ. ಅವ್ರ ಮ್ಯಾಗೆ ನಾನು ಕಣ್ಣಾಕಿವ್ನಿ. ಪರವಾಗಿಲ್ವೇ, ಸಮಾಜ ಸೇವೆ ಅನ್ನೋ ಹೆಸರಲ್ಲಾದ್ರೂ ನಾವಿಬ್ರು ಅಕ್ಕ ತಂಗಿದ್ದೀರ ಆದ್ವಲ್ಲ. ಹಾಗಾಗಿ ಮನೆಗೆ ಬರ್ತಾ ಇರಿ ಅಕ್ಕ. ಬರ್ದೇನೆ ಎಲ್ಲೋಯ್ತೀನಿ, ಹೋಗ್ತೀನಿ ಬಿಡು. ನಮ್ಮ ಜಾಜಿಯವರು ಮಸಾಲೆ ದೋಸೆಗೆ ಅಂತ 200 ರೂಪಾಯಿ ಕೊಡ್ತಿದ್ರು. ನೀವು ನೋಡಿದ್ರೆ ಅವಾಗ ಬರ್ತೀರಾ, ಅವಾಗ ಹೋಗ್ತೀರಾ. 200 ರೂಪಾಯಿ ಮುಖ ನೋಡಿ ಎಷ್ಟಿದಾಯ್ತು ಗೊತ್ತಾ? ಅಯ್ಯೋ, ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊಂಡ್ರಿ? 200 ರೂಪಾಯಿ ಏನು, 400 ರೂಪಾಯಿ ತಗೊಳ್ಳಿ. ಮಗನೇ, ಇಲ್ಲ ನಿಂತ್ಕೊಂಡು ಯಾಕೋ ಚಟಪಡಿಸ್ತಾ ಇದ್ದೀಯಾ? ಬಾಗ್ಲು ಆ ಕಡೆ ಇದೆ. ಅಲ್ಲ, ಇಷ್ಟೊತ್ತಾಗಿ ಬರ್ಬೇಕಾಗಿತ್ತಲ್ಲ. ಯಾರು? ತರಕಾರಿ ಮಾರೋಳು. ರಾಮ, ಹೆಂಡತಿಗೋಸ್ಕರ ಕಾಯೋ ಗಂಡನ್ನ ನೋಡಿದ್ದೀನಿ, ತರಕಾರಿಯೊಳಗೋಸ್ಕರ ಕಾಯೋ ಗಂಡಸನ್ನ ನೋಡ್ತಾ ಇರೋದು ಇದೇ ಮೊದಲು. ಏನ್ ತಪ್ಪು? ತರಕಾರಿ ಅವಳು ಬರ್ತಾಳೆ, ಎಳೆ ತರಕಾರಿ ಕೊಡ್ತಾಳೆ, ಹೋಗ್ತಾಳೆ. ಇವರು ಕಾಯ್ತಿದ್ದಾರೆ, ಅದು ಇವ್ರ ಇಷ್ಟ. ನಿಮ್ಗೆ ಯಾಕ್ರಿ ಅವೆಲ್ಲ? ಹೋಗ್ರಿ ಸುಮ್ಮನೆ. ಚಂಪಾ, ನೀನು ನನ್ನ ಮನೆಯಲ್ಲಿ ಹೋಗು ಅಂದ್ಬಿಟ್ಯಾ? ಇನ್ನೊಂದು ಸ್ವಲ್ಪ ದಿವಸ ಕಾಶಿಗೋ ರಾಮೇಶ್ವರಕ್ಕೋ ಅಟ್ಟು ಬಿಡ್ತೀನಿ. ರಾಮ ರಾಮ, ತರಕಾರಿ ತರಕಾರಿ ತರಕಾರಿ. ನೀವು ತರಕಾರಿ ಒಂದು ಕೂಡ್ಲೆ ನನ್ನ ಮನಸ್ಸು ಹೂವಿನ ತರ ಅರಳು ಬಿಡ್ತು. ಯಾಕೆ ಅಂತಾನೆ ಗೊತ್ತಾಗ್ತಿಲ್ಲ. ನನ್ನೊಂದು ಆಸೆ ಇದೆ, ಈಡೇರ್ತೀರಾ? ಅದೇನು ಅಂತ ಹೇಳಯ್ಯೋ. ನಾವು ನೀವು ಯಾಕೊಂದು ಸ್ಟೆಪ್ ಹಾಕ್ಬಾರ್ದು? ಆಟ ತಾನೆ, ಕುಡಿಯಮ್ಮ ಬಿಡು. ಚಂಪಚ ಮೇಲೆ ನೀನಿದ್ರು ಒಂಥರ ಮುಜ್ಜರ ಆಗತ್ತೆ. ನೀವ್ ಒಂದ್ ಸ್ವಲ್ಪ ಜಾಗ ಖಾಲಿ ಮಾಡ್ತೀಯಾ? ಆಯ್ತು, ಈಗ ಅಕ್ಕ ಜೊತೆ ಕುಣಿರಿ, ಆಮೇಲೆ ನನ್ನ ಜೊತೆ ಕುಣಿಬೇಕು. ಇಲ್ಲ ಅಂದ್ರೆ ಕಾಲ್ಗಳು ಟಂಟ ಟಂಟ. ಮತ್ತೆ ತಡ, ಸ್ಟೆಪ್ ಹಾಕಿ. ಸಾಕು ಸಾಕು ಸಾಕು. ಅಯ್ಯ, ಕುಡಿದ್ರೆ ಸುತ್ತಾಗುತ್ತೆ. ತುಂಬಾ ದಿನ ಆದ್ಮೇಲೆ ಕುಣಿದ್ವಲ್ಲ, ಅದಕ್ಕೆ ಸ್ವಲ್ಪ ಸುಸ್ತಾಯ್ತು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊಂಡು ಆಮೇಲೆ ಬಂದು ಕುಣಿತೀನಿ. ಏನಪ್ಪ ಮಾತುಕತೆ, ಓಡಾಟ, ಡ್ಯಾನ್ಸ್ ಎಲ್ಲ ನೋಡ್ತಾ ಇದ್ರೆ ಇವ್ರ ಜಾಜಿ ಅದಕ್ಕೇನೆ ಇರ್ಬೋದಾ? ಅಲ್ಲ ಕಣಮ್ಮ, ಇವ್ರ ಜಾಜೆತ್ಕೇನೋ ಅಲ್ಲೂ ಅಂತ ಹ್ಯಾಕ್ ಕಂಡಿಡಿಯೋದು? ಜಾಜಿ ಅದಕ್ಕೆ ಕಾಸ್ಮೆಟಿಕ್ಸ್ ಅಂದ್ರೆ ತುಂಬಾ ಇಷ್ಟ. ಫಾರಿನ್ ಕಾಸ್ಮೆಟಿಕ್ಸ್ನ ತಗೊಂಬಂದು ತೋರ್ಸೋಣ, ಅವಾಗ ಬಯಲಾಗತ್ತೆ. ಈ ಕಾಸ್ಮೆಟಿಕ್ಸ್ ಎಲ್ಲ ಇಲ್ಲಿದಲ್ಲ, ಅಮೇರಿಕಾದು. ಇದನ್ನ ಹಚ್ಕೊಂಡ್ರೆ ಮುಖ ಪಳ 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 ಅಂತ ಹೊಳೆಯುತ್ತೆ. ಹಚ್ಕೋತೀರಾ? ಅಯ್ಯ, ತೆಗಿ. ಇವೆಲ್ಲ ನನಗ್ಯಾಕ್ ಬೇಕು? ಅದ್ ಯಾರು ಕೊಟ್ರೋ ಬಣ್ಣನೇ ಸಾಕು. ಮತ್ತೆ ಇದನ್ನೇನ್ ಮಾಡೋದು? ತಗೊಂಡಾಗ ಮೋರಿಗೆ ಸಾಕು. ಚಂಪಾ, ಇದ್ರಾಗಿರೋ ತರಕಾರಿಗಳನ್ನ ಹಾಕಿ ಗೊಜ್ಜು ಮಾಡು, ಪಸಂದಾಗಿರ್ತದೆ. ನಿಮಗ್ ನನ್ ಮೇಲೆ ಎಷ್ಟೊಂದು ಪ್ರೀತಿ ಅಕ್ಕ. ಅಕ್ಕ ತಂಗಿ ಅಂದ್ಮೇಲೆ ಪೂರ್ತಿ ಮಾಡ್ಲೇಬೇಕು. ಬೇಗ ನಾವಿಬ್ರು ಲಗ್ನ ಆಗ್ಬಿಡಮ್ಮ. ಯಾವಾಗ? ನೀನ್ ಯಾವಾಗ ಹೂ ಅಂತೀಯೋ ಆಗ ಹಾರ ತಂದ್ಬಿಡೋದು, ಲಗ್ನ ಆಗ್ಬಿಡೋದು. ಅಲ್ಲ, ನಿಮ್ಮಲ್ಲಿ ಇದ್ದಕ್ಕಿದ್ದ ಹಾಗೆ ಇಂಥ ಬದಲಾವಣೆ ಹೇಗೆ ಅಂತ? ಬುಡ್ಬುಡು, ಆ ಪಾಂಡ್ರಂಗ ಒಳ್ಳೆವನು ಅಂತ ಮನುಷ್ಯನ ಇಲ್ಲಿ ಗಂಟ ನೋಡೇ ಇಲ್ಲ ಅಂತೀನಿ. ನೀನೇನ್ ಕಮ್ಮಿ ಇಲ್ಲ ಬಿಡು, ಒಳ್ಳೆ ಜೋಡಿ ಐತಿಯಾ. ನೀವು ಹೀಗೆ ಸಮಾಜ ಸೇವೆ ಮಾಡ್ಕೊಂಡು ಆಚೆನೆ ಇದ್ಬಿಡ್ತೀರಾ? ಅಂದ್ರೆ ಹೀಗೆ ತರಕಾರಿ ಮಾರ್ಕೊಂಡು? ಮತ್ತೆ ತರಕಾರಿ ಮಾರತ್ತ ಹುಡಕಾಯ್ತದ, ಅದೇ ನಮ್ ಕುಲ್ ಕಸ್ಬು ಅಂತೀನಿ. ನಮ್ ಮನೆನಾಗ ಇರೋರೆಲ್ಲ ತರಕಾರಿ ಮಾರೋರೆ. ನಮ್ದು ತರಕಾರಿ ವಂಶ. ನೀವು ತರಕಾರಿ ವಂಶದವರು ಅಂತ ನಂಗೆ ಇವಾಗ್ಲೇ ಗೊತ್ತಾಗಿದ್ದು. ಮುಂಚೆನೆ ಗೊತ್ತಾಗಿದ್ ಏನ್ ಮಾಡ್ತಿದ್ಯೋ? ಅವೆಲ್ಲ ಹೇಳಕ್ಕಾಗಲ್ಲ, ಬಿಡು. ಜಾಜಿಯವರೇ, ನಿಮಗೊಂದು ಆಶ್ಚರ್ಯ ಕಾದಿದೆ. ವಾಟ್? ಅಲ್ಲಿ ನೋಡಿ. ಲೇ ಚಂಪಾ, ಯವಿ ನೋಡತ್ತೆ ನಂತರನೇ ಒಳಗೆ ಈ ಮುದೇವಿ. ನಿಮ್ಮಿಬ್ರಲ್ಲಿ ಜಾತಿ ಇವ್ರು ಯಾರು? ಚಂಪಾ, ಡೋಂಟ್ ಟಾಕ್ ರಬಿಶ್. ನಾನೇ ಜಾಜಿ ಜಂಬಲ್ದಿನಿ, ಸಮಾಜ ಸೇವಕಿ, ಮಹಿಳಾ ಸಂಘದ ನಾಯಕಿ. ಇವಳು ಯಾರೇ? ತರಕಾರಿ ತಂಗಮ್ಮ. ಅಯ್ಯ, ನಿಂತವನ್ನ ನನ್ ಕಷ್ಟ ಸುಖ ಹೇಳ್ಕೊಂಡಿದ್ದು. ಕಷ್ಟ ಸುಖ ಹಂಚ್ಕೊಂಡ್ಯಾ? ಏನು ಅದು ಈ ತರಕಾರಿ ತಂಗಮ್ಮನೆ ನೀವು ಅಂತ ತಿಳ್ಕೊಂಡು ನನ್ನ ಮನಸ್ಸಿನಲ್ಲಿ ಇರೋದನ್ನೆಲ್ಲ ತೋಡ್ಕೊಂಡಿದ್ದೆ. ಈ ಅಮ್ಮನ ಎಸ್ಸಂದಿತ್ತು, ಈಗೆಲ್ಲ ಟುಸ್ಸಾಗೋಯ್ತು. ಹಬಿ ಕಮಿಯರ್. ಓ ಜಾಜಿಯವರು ಮುಗೀತಾ ಸಮಾಜ ಸೇವೆ?
ತರಕಾರಿ ಗೆಟಪ್ ಆಯ್ತಾ? ಲೇ ಪಾಂಡ್ರಂಗ, ಅಲ್ಲಿದೆ ನೋಡು ನಿನ್ ತರಕಾರಿ ಸೆಟಪ್. ಯಾವ ತಳಿ ನಾನ್ ಕಣ ಯಾವ ತರಕಾರಿ ತಂಗಮ್ಮ ಗೊತ್ತಿತ್ತ ಬನ್ನಿ. ಜಸ್ಟ್ ಮಿನಿಟ್ ಬಂದ್ಬಿಟ್ಟೆ. ಅವರು ಅವ್ರನ್ನ ಬಿಟ್ಟಾಕು ನನ್ನ ಕಟ್ಕ ನೋಡು. ಇಲ್ಲಿ ಯಾಕೋ ಗಲಾಟೆ ಆಗಂಗ್ ಕಾಣ್ತಾ ಇದೆ. ಮರುವಾದಿಂದ ನನ್ನ ಜೊತೆ ಬಂದ್ಬಿಡು. ವೀರೇಶ್ವರನ್ ಗುಡಿಗೆ ಹೋಗಿ ಲಕ್ಷಣವಾಗಿ ಲಗ್ನ ಆಗ್ಬಿಡಮ್ಮ. ನೀನ್ ಬರಕ್ಕಿಲ್ಲ ಅಂದ್ರೆ ನಾನ್ ಬಿಡಕ್ಕಿಲ್ಲ. ನಾನು ಒಪ್ಪಕ್ಕಿಲ್ಲ. ಯಾರಾದ್ರೂ ನನ್ ದಾರಿಗೆ ಅಡ್ಡ ಬಂದ್ರೆ ಒಬ್ಬೊಬ್ಬರನ್ನು ತರಕಾರಿ ಕೊಟ್ಟ ಬಿಡ್ತೀನಿ. ಪತ್ತು ಬಿಟ್ಲಾ? ಏನ್ ನೋಡ್ತಾ ನಿಂತಿದ್ದೀರಾ? ಹೋಗಿ ಅಭಿನ ಹೇಳ್ಕೊಂಡ್ ಬನ್ನಿ. ಸುಮ್ನೆ ಹೇಳ್ಕೊಂಬರಕ್ಕಾಗತ್ತಾ? ನಿಮ್ ಯೋಗ್ಯತೆ ನನಗೆ ಗೊತ್ತಿಲ್ಲ. ಟೇಕ್ ದಿಸ್ 200 and bring him. ಅಯ್ಯೋ, ನೀ ಜಾಜಿ ಅಲ್ವಲ್ಲ, ಮತ್ತೆ ಯಾಕೆ ಇಲ್ಲಿ ಕರ್ಕೊಂಡ್ ಬಂದೆ? ನಾನು ಜಾಜಿ ಅಲ್ಲ, ತರಕಾರಿ ತಂಗಮ್ಮ. ನಿನ್ನ ಲಗ್ನ ಆಗ್ಬೇಕು ಅಂತ ಬೋಲ್ಸ ಇಟ್ಕೊಂಡಿದ್ದೆ. ಆಟ್ರ ನೀನ್ ಹೆಂಡತಿ ಬಂದ್ಬಿಟ್ಲು ನೋಡು. ಅವಳ ಆತಾವೇ ಇರ್ಲಿ, ನಾವಿಬ್ರು ಲಗ್ನ ಆಗ್ಬಿಟ್ಟು ಹಳ್ಳಿಗೆ ಹೋಗ್ಬಿಡಮ್ಮ. ನೋಡ್ತಂಗಮ್ಮ, ಹಾಗೆಲ್ಲ ಮಾಡ್ಬಾರ್ದು. ನನ್ಗೀಗಾಗ್ಲಿ ಮದ್ವೆ ಆಗಿದೆ. ಇಂಥ ಗಿಲಿಟಿನ್ ಮಾತೆಲ್ಲ ನನ್ ತಾವ್ ನಡೆಯಕ್ಕಿಲ್ಲ. ಮೂದೇವಿ, ಅವತ್ ಹೇಳ್ದೆ ನೀನು ನಿನ್ನೆ ಲಗ್ನ ಆಯ್ತೀನಿ, ನಿನ್ ಜೊತೆನೆ ಇರ್ತೀನಿ ಅಂತ ಹೇಳಿಲ್ಲ ನೀನು. ನೀನು ಜಾಜಿ ಅಂತ ನಾನು ತಿಳ್ಕೊಂಡ್ಬಿಟ್ಟಿದ್ದೆ. ನನ್ ತಾವ್ ಈ ಕತೆ ಗೀತೆ ಎಲ್ಲ ನಡೆಯಕ್ಕಿಲ್ಲ ನೋಡು. ಯಾರ್ ಸಮ್ಮುಖದಾಗೆ ಈ ತಾಳಿನ ಕಟ್ಬಿಡು. ಗಂಡ ಹೆಂಡತಿ ಆಗ್ಬಿಟ್ಟು ಸಂಸಾರ ಮಾಡ್ಕೊಂಡು ಇದ್ಬಿಡಮ್ಮ. ಜಾಜಿ ಅವರೇ ಬಂದ್ಬಿಟ್ರಲ್ಲ. ಅಣ್ಣಯ್ಯ, ನಾವಿದೀವಿ, ನೀನ್ ಯಾಕೆ ತಲೆ ಕೆಡ್ಸ್ಕೊತ್ಯಾ? ಎಲ್ಲಮ್ಮ ನಿಮ್ಮ ಜಾಜಕ್ಕೆ. ಅಭಿ, ನಾನು ಇಲ್ಲೇ ಇದೀನಿ. ಯು ಡೋಂಟ್ ವರಿ. ಇದು ಅನ್ಯಾಯ. ಅದ್ ಯಾರು ಕೂಡ ಮೆಚ್ಚಕ್ಕಿಲ್ಲ. ಏನೇ ಅನ್ಯಾಯ? ನಾನು ಇಲ್ಲದೆ ಇರುವಾಗ ನನ್ನ ಹಬ್ಬಿಗೆ ತರಕಾರಿ ತಿನ್ಸಿ ಬುಟ್ಟಿಗೆ ಹಾಕೊಂಡು ಈಗ ಮಾಡೋದು. ಇನ್ನೊಂದ್ಸಲ ನೀನೇನಾದ್ರೂ ನಮ್ಮ ಮನೆ ಹತ್ರ ಬರ್ಬೇಕು, ನಿನ್ ಲೆಗ್ನ ಮುರಿದು ಬಿಡ್ತೀನಿ. ಬೊಗ್ಲಯ್ಯ, ನೀನ್ ನನ್ನ ಪಿರುತಿ ಮಾಡ್ತೀನಿ ಅಂತ ಹೇಳಿದ್ ದಿಟ ತಾನೆ. ನನ್ನನ್ನೇ ಲಗ್ನ ಆಯ್ತೀನಿ ಅಂತ ಹೇಳಿದ್ ದಿಟ ತಾನೆ. ನನ್ ಜೊತೆನೆ ಬಾಳ್ಮೆ ಮಾಡ್ತೀನಿ ಅಂತ ಹೇಳಿದ್ ದಿಟ ತಾನೆ. ಅದ್ ಯಾರ ಮೇಲೆ ಪ್ರಮಾಣ ಮಾಡಿ ಹೇಳಯ್ಯೋ? ನೋಡು ತರಕಾರಿ ತಂಗಮ್ಮ, ನಾನು ನಿನ್ನನ್ನ ಜಾಜಿಯವರು ಅಂತ ತಪ್ಪು ತಿಳ್ಕೊಂಡು ಹಾಗೆಲ್ಲ ಹೇಳಿದ್ದು ಸತ್ಯ. ನಮ್ಮಂತ ಬಡವ್ರುಗಳು ಯಾರಿಗೂ ಕೇಳ್ಸಕ್ಕಿಲ್ಲ ಕಣ್ಬಿಡು. ಅದ್ ಯಾರು ಗೊತ್ತು. ಒಂದಲ್ಲ ಒಂದಿನ ದೊಡ್ಡ ತರಕಾರಿ ಬುಟ್ಟಿ ತತ್ತೀವ್ನಿ. ಬುಟ್ಟಿ ತಂದು ಏನ್ ಮಾಡ್ತೀಯ? ಆ ಬುಟ್ಟಿನಾಗ ನಿನ್ನ ಕೂರ್ಸ್ಕೊಂಡು ಬೀರೇಶನ್ ಗುಡಿಗೆ ಹೋಗಿ ನಿನ್ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಳ್ಳಿಲ್ಲ ಅಂದ್ರೆ ನನ್ನ ಹೆಸರು ತಂಗಮ್ಮನೆ ಅಲ್ಲ.